ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕಾಕ್ರೋಚಸ್ ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡಿದರು. ಏನಪ್ಪ ಜಿರಳೆಗಳು ಏನು ಪ್ರೊಟೆಸ್ಟ್ ಮಾಡ್ತಾರೆ ಅಂತನ? ಹಂಗಲ್ಲ, ಅದು ಮಾನ್ಯ ಕೇಂದ್ರದ ಶಿಕ್ಷಣ ಮಂತ್ರಿಗಳ ರಾಜೀನಾಮೆ ಕೋರಿ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಮಾಡಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾಯಿಸಬೇಕು, ಪೇಪರ್ ಲೀಕ್ನ ತಡಿಬೇಕು, ಎಲ್ಲ ಒಳ್ಳೆಯ ಉದ್ದೇಶನೇ. ಈ ಒಳ್ಳೆಯ ಉದ್ದೇಶ ಒಂದೇ ಇದ್ದಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ. ಆದರೆ CJP ಏನು ಮಾಡ್ತಿದೆ ಅಂದರೆ BJPನ ಟಾರ್ಗೆಟ್ ಮಾಡ್ತಿದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಪೋಸಿಷನ್ ಅನ್ನೋದು ತುಂಬ ಮುಖ್ಯ. ಆದರೆ ನಿಜವಾಗ್ಲೂ ಇವರಿಗೆ ದೇಶದ ಬಗ್ಗೆ ಕಾಳಜಿ ಇದೆಯಾ? ಪೇಪರ್ ಲೀಕ್ ಆಯಿತು, ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಿ ಅನ್ನೋದು ಮುಖ್ಯನಾ? ಪೇಪರ್ ಲೀಕ್ ಮಾಡಿಸಿದವ್ರನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸೋದು ಮುಖ್ಯನಾ? ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರು ಅಂದ್ಕೊಳ್ಳಿ, ಲೀಕ್ ಆಗಿರೋ ಪೇಪರು ವಾಪಸ್ ಹೋಗ್ತಾವ? ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತಾ? ರಾಜೀನಾಮೆನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನಂಗಿದ್ರೆ ಎಲ್ಲ ಆಡಳಿತ ಪಕ್ಷಗಳು ಪ್ರತಿಪಕ್ಷಗಳು ಸೇರಿ ಗೌರ್ಮೆಂಟ್ನ ಡಿಸಾಲ್ವ್ ಮಾಡಿ ಡೆಮಾಕ್ರಸಿನ ರಿಮೂವ್ ಮಾಡಿ ಅರಿಸ್ಟೋಕ್ರಸಿಗೆ ಬರಬೇಕಾಗತ್ತೆ ಅಷ್ಟೇ. ನಾವೆಲ್ಲ ಸೇರಿ ಆಯ್ಕೆ ಮಾಡಿರೋ ಸರ್ಕಾರ, ಕಾಂಗ್ರೆಸ್ಸೇ ಆಗಲಿ BJPನೇ ಆಗಲಿ, ಹೊಣೆ ಜವಾಬ್ದಾರಿಗಳನ್ನು ಹೊತ್ತು ಈ ಥರ ಸಮಸ್ಯೆಗಳನ್ನು ತೊಂದರೆಗಳನ್ನು ಉಂಟು ಮಾಡ್ತಿರೋ ಘಾತುಕರನ್ನು ಹುಡುಕಿ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು. ಇವರು ಪ್ರೊಟೆಸ್ಟ್ ಮಾಡ್ತಿರೋ ರೀತಿ ನೋಡಿದರೆ ಖುದ್ದು ಎಜುಕೇಷನ್ ಮಿನಿಸ್ಟ್ರೇ ಪೇಪರ್ನ ಲೀಕ್ ಮಾಡಿದ್ದಾರೆ ಅನ್ನೋ ಥರ ಇದೆ. ಕೇಂದ್ರದಲ್ಲಿ BJPಗೆ ಸರಿಯಾದ ಆಪೋಸಿಷನ್ನೇ ಇರಲಿಲ್ಲ. ಈ CJP ಬಂದು ಅದರ ಹೆಸರಲ್ಲಿ ಡೊಂಬರಾಟ ನಡೀತಿದೆ ಅಂತ ಕಾಂಗ್ರೆಸ್ಸು, ಆಮ್ ಆದ್ಮಿ ಎಲ್ಲ CJPಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲ, ಇವರ ಪಾರ್ಟಿ ಅಜೆಂಡಾಗಳು, ಪ್ರೊಪಗೆಂಡಾಗಳು CJP ಜೊತೆ ಮ್ಯಾಚೇ ಆಗಲ್ಲ. CJP ಮ್ಯಾನಿಫೆಸ್ಟೋ ಏನಿದೆ ಅಂತ ನೋಡ್ದೇನೆ BJPಗೆ ಆಪೋಸಿಟ್ ಇದ್ದಾರಲ್ಲ ಅಂತ ನಾವು ಒಂದೇ ಪಾಯಿಂಟಲ್ಲಿ CJPಗೆ ಸಪೋರ್ಟ್ ಮಾಡ್ತಿದ್ದಾರೆ ದಡ್ರು. ನಾಳೆ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರನ್ನೂ ಕೂಡ ಈ CJP ಆಪೋಸ್ ಮಾಡುತ್ತೆ. ಆವಾಗ BJP ಈ CJPಗೆ ಸಪೋರ್ಟ್ ಮಾಡುತ್ತಾ? ಈ CJP ಏನು ಮಾಡ್ತಿದೆ, ನೇಪಾಳದ ಥರ ಭಾರತದಲ್ಲೂ ಜನ್ಜೀಸ್ನ ಹುರಿದುಂಬಿಸಿ ಬಂಡಾಯ ಎದ್ದಳ್ಸೋಕ್ಕೆ ನೋಡ್ತಿದೆ. ಜನ್ಜಿಗಳು ಬೇರೆ ಎಲ್ಲ ಜನ್ರೇಷನ್ಗಿಂತ ವಿಭಿನ್ನ. ಯಾಕೆ ಅಂದರೆ ಅವರು ಸಮಾನತೆಯನ್ನು ನಂಬ್ತಾರೆ. ಜಾತಿವಾದ, ಲಿಂಗಭೇದ ಈ ಥರದ ಸಾಮಾಜಿಕ ಪಿಡುಗುಗಳನ್ನು ವಿರೋಧಿಸ್ತಾರೆ. VIP ಕಲ್ಚರ್ಗೆ ಆಪೋಸ್ ಮಾಡ್ತಾರೆ. ಈ CJP ಲೀಡರ್ಸ್ ಏನು ಮತ್ತೆ ಅದೇ VIP ಕಲ್ಚರ್ ಫಾಲೋ ಮಾಡ್ತಿದ್ದಾರೆ. CJP ಸ್ಪೋಕ್ಸ್ ಪರ್ಸನ್ಗೆ ಡೆಲ್ಲಿ ಪ್ರೊಟೆಸ್ಟಲ್ಲಿ ಗಾಳಿ ಬೀಸೋಕೆ ಅಂತಲೇ 3 ಜನ ಇರ್ತಾರೆ. ಅಭಿಷೇಕ್ ದೀಪ್ಕೆ ಇದ್ರ ಫೌಂಡರ್, ಅವ್ರನ್ನ ಯಾರೋ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆನೂ ಮಾಡ್ತಾರೆ. ಜನ್ಸಿಗಳ ಮೊದಲನೇ ವಿಷಯನೇ ಮೇಲು ಕೀಳು ಅನ್ನೋದನ್ನು ಹೋಗ್ಲಾಡಿಸ್ಬೇಕು ಅನ್ನೋದು. ಜನ್ಸಿಗಳು ರಿಸರ್ವೇಷನ್ ವಿರುದ್ಧ ಧ್ವನಿ ಎತ್ತುತ್ತಾರೆ. ಅವರ ಗುರಿ ಲೆಟ್ ದ ಬೆಟರ್ ಕ್ಯಾಂಡಿಡೇಟ್ ವಿನ್. CJP ಮ್ಯಾನಿಫೆಸ್ಟೋದಲ್ಲಿ ವುಮೆನ್ಸ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ. ಜನ್ಸಿಗಳಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಹಾಗಿದ್ದ ಮೇಲೆ CJP ಜನ್ಸಿನ ಮಿಸ್ಲೀಡ್ ಮಾಡ್ತಿದೆ ಅಂತ ಅನ್ನಿಸ್ತಿಲ್ವಾ? ಕ್ವಶ್ಚನ್ ಮಾರ್ಕ್. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.